ನಾನಾ ಸಾಬ್ ಕಾಜಿ, ನೀನ್ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಕಂಡ್ಲ. ನಿನ್ನಂತಹ ಬೇವರ್ಸಿಗಳೇ ಬೇಕು ನಮ್ಮ ಹಿಂದೂ ಹೆಣ್ಮಕ್ಳಿಗೆ. ನಾನಿದನ್ನ ಲವ್ ಜಿಹಾದ್ ಅಂತೆಲ್ಲ ಕರೆಯೋದಕ್ಕೆ ಇಷ್ಟನ ಪಡೋದೇ ಇಲ್ಲ. ನಾನಿದನ್ನ ಮದುವೆಯಾಗಿರುವಂತಹ ಅಕ್ಷತಾ ಎಂಬ ಮಹಿಳೆಯ ತೆವಲು ಅಂತಲೇ ಕರೆಯೋದಕ್ಕೆ ಇಷ್ಟವನ್ನ ಪಡ್ತೀನಿ. ನೋಡಿ, ಈ ಕಾಜಿ ಮದುವೆಯಾಗಿರುವಂತಹ ಅಕ್ಷತಾ ಎಂಬ ಮಹಿಳೆಯನ್ನ ತನ್ನ ಪ್ರೀತಿಯ ಮೋಹದ ಬಲೆಯ ಒಳಗಡೆ ಬೀಳ್ಸ್ಕೊಳ್ತಾನೆ. ತನ್ನ ಪ್ರೀತಿಯ ಮೋಹದ ಬಲೆಯ ಒಳಗಡೆ ಬೀಳ್ಸಿಕೊಂಡ ನಂತರ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ತನ್ನ ರೂಮಿಗೆ ಕರ್ಕೊಂಡೋಗಿ ಆಕೆಯ ಮೇಲೆ ನಿರಂತರವಾಗಿ ಬರ್ಬರವಾಗಿ ಅತ್ಯಾಚಾರವನ್ನ ಮಾಡ್ತಾನೆ. ನಿರಂತರವಾಗಿ ಬರ್ಬರವಾಗಿ ಅತ್ಯಾಚಾರವನ್ನ ಮಾಡಿ ಅತ್ಯಾಚಾರದ ವಿಡಿಯೋಗಳನ್ನ ತೆಗೆದಿಟ್ಕೊಳ್ತಾನೆ. ಅತ್ಯಾಚಾರದ ವಿಡಿಯೋಗಳನ್ನ ತೋರಿಸಿ ಆಕೆಯನ್ನ ಮತಾಂತರವಾಗುವಂತೆ ಬಲವಂತವನ್ನ ಮಾಡ್ತಾನೆ. ಆಕೆ ಮತಾಂತರಕ್ಕೆ ಒಪ್ಪದೇ ಇದ್ದಾಗ ಏನ್ ಮಾಡ್ತಾನೆ ನೋಡ್ತಿರ್ತಿರಲ್ಲ ನ್ಯೂಸ್ ಅಲ್ಲಿ, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕೆಯನ್ನ ನೇರ ಟಿಕೆಟ್ ಕೊಟ್ಬಿಡ್ತಾನೆ. ಇಂತಹ ನಾಜಿಗಳು ಬೇಕು ಈ ಬೇವರ್ಸಿ ಹಿಂದೂ ಹೆಣ್ಮಕ್ಳುಗಳಿಗೆ. ಹಳೆ ಮೆಟ್ಟು ತೆಗೆದುಕೊಂಡು ಬಾಯೊಳಗೆ ತುರುಕುದ್ರು ನಮ್ಮ ಹಿಂದೂ ಹೆಣ್ಮಕ್ಳು ಬುದ್ಧಿಯನ್ನ ಕಲಿಯೋದಿಲ್ಲ. ನಾನು ಈಗ ಹೇಳುವಂತಹ ಮಾತನ್ನ ಪ್ರತಿಯೊಂದು ಹೆಣ್ಣು ಮಗುನು ಅರ್ಥವನ್ನ ಮಾಡ್ಕೊಳ್ಬೇಕು. ಹಾಗೆ ಹೆಣ್ಣು ಎತ್ತಿರುವಂತಹ ತಾಯಂದಿರು, ಹೆಣ್ಣನ್ನ ಸಾಕುತ್ತಿರುವಂತಹ ಮನೆಯಲ್ಲಿರುವಂತಹ ತಂದೆಯಂದಿರು, ನೀವುಗಳು ಮೊದಲು ಅರ್ಥವನ್ನ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ಹಿಂದೂಗಳಲ್ಲಿ ಯಾವ ರೀತಿಯಾದಂತಹ ಕಾನ್ಸೆಪ್ಟ್ ಇರೋದು, ಆರ್ತಿಗೊಬ್ಳಂತೆ ಕೀರ್ತಿಗೊಬ್ಬ ಅಂತೆ. ಈ ರೀತಿಯಾಗಿ ಒಂದು ಮನೆಯಲ್ಲಿರುವಂತಹ ಒಂದು ಹೆಣ್ಣು ಮಗುನ ಪಟಾಯಿಸ್ಕೊಂಡ್ರೆ ಮುಗೀತು. ಮಜಾ ಮಾಡೋದಕ್ಕೆ, ಶೋಕಿ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಹುಡುಗಿನೂ ಸಿಗ್ತಾಳೆ. ಆ ಹುಡುಗಿನ ಪಟಾಯಿಸಿಕೊಂಡ ನಂತರ ಆ ಹುಡುಗಿ ಮನೆ ಕಡೆ ಆಸ್ತಿನೂ ಸಿಗುತ್ತೆ. ಇಲ್ಲಿ ಎಂಜಾಯ್ ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ ಹುಡುಗಿನೂ ಸಿಕ್ಕಿದ್ಲು, ಮಜಾ ಮಾಡೋದಕ್ಕೆ, ಖರ್ಚು ಮಾಡೋದಕ್ಕೆ ಆಸ್ತಿ ಸಿಕ್ತು, ಹಣ ಸಿಕ್ತು. ನಂತರ ಆಕೆಯನ್ನ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಎಂಜಾಯ್ ಮಾಡಿ ಬಳಸ್ಕೊಂಡು ಆತನ ಸ್ನೇಹಿತರು, ಅವ್ರ ಮನೆ ಕಡೆಯವರು, ಸಿಕ್ಕವರೆಲ್ಲ ಒಳ್ಳೆ ಯಾವ ರೀತಿಯಾಗಿ ಅಂತಂದ್ರೆ ಬೇಕಾದ ರೀತಿಯಾಗೆಲ್ಲ ಎಂಜಾಯ್ ಮಾಡಿಕೊಂಡು ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇತ್ತ ಮದುವೆ ಆಗೋದಕ್ಕೆ ಹುಡುಗಿ ಸಿಗದಲೇನೆ ಹಿಂದೂ ಹುಡುಗರುಗಳು ಕುಡ್ಕೊಂಡು ಎಂಡ ಕುಡ್ಕೊಂಡು ಅಲ್ಲಿ ಇಲ್ಲಿ ಶೋಕಿಗಳು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಕೊಂಡು 45 ವರ್ಷ 50 ವರ್ಷ ಹಾಕೊಂಡು ಕೊನೆಗೆ ಅವುಗಳು ಸತ್ತೋಗ್ಬಿಡ್ತವೆ. ಈ ಕಡೆ ಒಂದು ವಂಶ ನಿರ್ವಂಶ ಆಯ್ತು, ಈ ಕಡೆ ಒಂದು ಕುಟುಂಬವನ್ನೇ ನಾಶ ಮಾಡಿದಾಗಾಯ್ತು. ನೋಡಿ, ಒಂದೇ ಕಲ್ಲಿನಿಂದ 3 ಹಕ್ಕಿಗಳನ್ನ ಒಡೆದು ಉರುಳಿಸಿದ ಹಾಗೆ ಆಯ್ತು. 2 ಕುಟುಂಬಗಳು ಸರ್ವನಾಶ ಆದ್ವಾ? 2 ಕುಟುಂಬಗಳು ಸರ್ವನಾಶ ಆದವು ಅಂದ್ರೆ ಆಟೋಮೆಟಿಕ್ ಆಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆದ ಹಾಗೆ. ಈ ಮಾತನ್ನ ಸರಿಯಾಗಿ ತಿಳ್ಕೊಳ್ಳಿ. ಇದು ನಿಮಗೆ ಹೇಳ್ಬೇಕಾಗಿರುವಂತಹದ್ದು. ನಿಮ್ಮನ್ನ ಪ್ರೀತಿಯ ಬಲೆ ಒಳಗಡೆ ಹೇಗೆ ಬೀಳಿಸ್ಕೊಳ್ತಾರೆ ಅಂದ್ರೆ ಮೊದಲು ನಿಮ್ಮ ಮೈಂಡ್ ಅನ್ನ ವೀಕ್ ಮಾಡ್ಬೇಕು. ನಿಮ್ಮ ಮೈಂಡ್ ಅನ್ನ ವೀಕ್ ಮಾಡೋದೇ ಹೇಗೆ? ಆ ಮೆಡಿಸಿನ್ ಎಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇಲ್ಲಿ. ನೀವು ಕುಡಿಯುವಂತಹ, ತಿನ್ನುವಂತಹ ಆಹಾರದ ಒಳಗಡೆ ಕೆಲವೊಂದಷ್ಟು ಮೆಡಿಸಿನ್ಗಳನ್ನ ಹಾಕ್ತಾರೆ. ಆ ಮೆಡಿಸಿನ್ ಹಾಕ್ದಾಗ ಏನಾಗುತ್ತೆ, ನಿಮ್ಮ ಮೈಂಡ್ ವೀಕ್ ಆಗುತ್ತೆ. ಇದನ್ನ ಕೇವಲ 1-2 ದಿನಗಳಲ್ಲಿ ಮಾಡೋದಿಲ್ಲ, ನಿರಂತರವಾಗಿ ನಿಮಗೆ 1 ವಾರ, 15 ದಿನ, 1 ತಿಂಗಳು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸ್ಕೊಂಡ್ ಬರ್ತಾರೆ. ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಾಗ ಏನಾಗುತ್ತೆ ನೋಡಿ, ಸಿಗರೇಟ್ ಸೇದೋರ್ಗೆ, ಕುಡಿಯೋರ್ಗೆ ಸಂಜೆ ಆಗ್ತಾ ಇದ್ದಾಗೇನೆ ಅಲ್ಗೆ ಹೋಗ್ಬೇಕು, ಒಂದು ದಮ್ ಹೊಡಿಬೇಕು ಅಥವಾ ಒಂದು ಸ್ವಲ್ಪ ಎಣ್ಣೆ ಕುಡಿಬೇಕು ಅಂತ ಯಾವ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡಿರ್ತಾರೋ ಅದೇ ರೀತಿಯಾಗಿ ನಿಮ್ಮ ಮೈಂಡ್ ಅನ್ನು ಡೈವರ್ಟ್ ಮಾಡ್ಬಿಡ್ತಾರೆ. ನೀವೇನ್ ಮಾಡ್ತೀರಾ? ಆಗ ಯಾರ ಮಾತನ್ನು ಕೇಳೋದಿಲ್ಲ. ನಿಮ್ಮ ಮಾತು, ನಿಮ್ಮ ಮನಸ್ಸು, ನೀವು ಎಲ್ಲಿರ್ಬೇಕು ಅಂತ ಅನ್ಸ್ತಾ ಇರುತ್ತೋ ಅಲ್ಲಿಗೆ ಹೋಗ್ತಾ ಇರ್ತೀರಾ. ಈ ರೀತಿಯಾಗಿ ನಿಮ್ಮನ್ನ ಏನ್ ಮಾಡ್ತಾರೆ, ತಮ್ಮ ಮೋಸದ ಬಲೆ ಒಳಗಡೆ ಬೀಳ್ಸ್ಕೊಳ್ತಾರೆ. ನೀವು ಒಮ್ಮೆ ಅವರ ಮೋಸದ ಬಲೆ ಒಳಗಡೆ ಬಿದ್ರೆ ಅಲ್ಲಿಗೆ ನಿಮ್ಮ ಕತೆ ಮುಗೀತು. ನಿಮ್ಮ ವಿಡಿಯೋಗಳು ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಪರ್ಸನಲ್ ಡಾಟಾಗಳನ್ನ ತೆಗೆದುಕೊಳ್ಬಹುದು, ಅಥವಾ ಎದುರಿಸ್ಬೋದು, ಬೆದರಿಸ್ಬೋದು, ಕೊಲೆ ಬೆದರಿಕೆಗಳನ್ನ ಹಾಕ್ಬೋದು. ಇನ್ನು 1-2 ಹೆಜ್ಜೆ ಮುಂದೆ ಹೋಯ್ತು ಅಂದ್ರೆ ನಿಮ್ಮನ್ನೇ ಅಂತ ಕಳಿಸ್ಬೋದು. ಪ್ರತಿದಿನ ನೋಡ್ತಾ ಇರ್ತೀರಾ, ಪ್ರತಿದಿನ ಕೇಳ್ತಾ ಇರ್ತೀರಾ, ಡೆಲ್ಲಿನಲ್ಲಿ ಆಗಾಯ್ತಂತೆ, ಬೆಂಗಳೂರಲ್ಲಿ ಹೀಗಾಯ್ತಂತೆ, ಅಲ್ಲಿ ಹೀಗಾಯ್ತಂತೆ. ಪ್ರತಿದಿನ ನೋಡೋನು ಅದೆಂತಹ ಬೇವರ್ಸಿ ಜೀವನಗಳನ್ನ ಬಾಳ್ತಿದ್ದೀರಾ ನೀವು ಹಿಂದೂ ಹೆಣ್ಮಕ್ಳುಗಳು. ಏನ್ ಮಾಡ್ರನ್ನ ಶೋಕಿಗಳು, ಮಾಡ್ರನ್, ನಾನು ಅಡ್ವಾನ್ಸ್ ಆಗಿದ್ದೀನಿ, ನನ್ಗೆ ಯಾವುದು ಭಯ ಇಲ್ಲ. ಅಯ್ಯೋ, ನಿಮ್ಮಂತಹ ತಿರ್ಪೆಗಳು, ಶೋಕಿಗಳು ಮಾಡಂತವೇನೆ ನಾನು ಪ್ರತಿದಿನ ನೋಡ್ತಿರ್ತೀನಿ. ನಮ್ಮ ಮಹಾದೇವಪುರದಲ್ಲಾಗಿರ್ಬೋದು, ಎಲೆಕ್ಟ್ರಾನ್ ಸಿಟಿ ಆ ಕಡೆ ಎಲ್ಲ ಬಂದ್ಬಿಟ್ರೆ ನಿಮ್ಮ ತಿರ್ಪೆ ಶೋಕಿಗಳು ಮಾಡಬೇನೆ. ಬಾಳ್ಗಳನ್ನ ಹಾಳು ಮಾಡ್ಕೊಂಡು ಎಲ್ಲೆಲ್ಲ ಕೂಲ್ಗೇಟ್ ಹೊರಟೋಗ್ಬಿಟ್ಟಿದ್ದಾವೆ. ಏನ್ 1-2 ಬೆಳಕಿಗೆ ಬರುವಂತವು ಇಂಥವು, ಇನ್ನ ಬೆಳಕಿಗೆ ಬರ್ದೇ ಇರೋಂಥವು ಇನ್ನೆಷ್ಟು ಬಡ್ಕೊಳ್ತಾರಲ್ಲರಪ್ಪ ಹೆಣ್ಮಕ್ಳ. ಹಿಂದೂ ಕಾರ್ಯಕರ್ತರುಗಳು, ಬಜರಂಗ್ ದಳದವರು, ಎಲ್ಲ ದುರ್ಗಾ ವಾಹಿನಿಯವರು ಬಡ್ಕೊಳ್ತಾರೆ, ಬಾಯಿ ಬಡ್ಕೊಳ್ತಾರೆ. ಬುದ್ಧಿ ಕಲೀರಿ, ಸಹವಾಸಗಳನ್ನ ಮಾಡಬೇಡಿ,
ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲೇ ಇರಬೇಕು ಅಂತ ನಿಮ್ಗೇನು ಅನ್ಸೋದೇ ಇಲ್ವಾ? ನೀವಂತೂ ಹಾಳಾಗಿ ಹೋಗ್ಬಿಡ್ತೀರಾ. ನೀವು ಬಿಡಿ ಎಲ್ಲ ಬಿಟ್ಬಿಟ್ಟಿದ್ದೀರಾ ಇವಾಗ. ನಿಮಗೆ ಬುದ್ಧಿ ಮಾತುಗಳನ್ನ ಹೇಳಕ್ಕಾಗುತ್ತಾ? ಅಯ್ಯಯ್ಯೋ ಯಪ್ಪ, ಹೆಣ್ಮಕ್ಳಿಗೆ ಏನಾರು ಇವಾಗ ಬುದ್ಧಿ ಮಾತುಗಳನ್ನ ಹೇಳ್ಬಿಟ್ರೆ ಅವರ ಏನದು ಸ್ವತಂತ್ರವನ್ನ ಕಿತ್ಕೊಳ್ತಿದಾರಂತೆ. ಇತ್ತೀಚೆಗೆ ಒಂದಷ್ಟು ಶೋಕಿಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ. ಅವಿದಾವೆಲ್ಲ ನಾನಲ್ಲ ಅವನು, ಅದೇನದು ಅವನು ಅವಳಾಗಿ ಬದಲಾದ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮೂವಿ ಬಂದಿದೆಯಲ್ಲ, ಆ ರೀತಿಯಾದಂತಹ ಗ್ಯಾಂಗ್ಗಳ ಜೊತೆ ಸೇರಂತಹ ಹೆಣ್ಮಕ್ಳುಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಒಂದು ಸಲ ಅದ್ರ ಒಳಗಡೆ ಟ್ರ್ಯಾಪ್ ಆಗಿ ನಂತರ ಜೀವನ ನರಕ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಈಕೆಗೆ ಯಾಕೆ ಬೇಕಾಗಿತ್ತು, ಈಕೆಗೆ ಯಾಕೆ ಬೇಕಾಗಿತ್ತು ಅಂತ ನಾವು ಅನ್ಕೊಳ್ಬಹುದು. ಪಾಪ ಆಕೆಯನ್ನ ಇನ್ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಿದ್ರು ಯಾವನ ಗೊತ್ತು. ಅದ್ ಯಾವ ರೀತಿಯಾದಂತ ಆಸೆಯನ್ನ ತೋರಿಸಿದ್ರು, ಅಥವಾ ಇನ್ನೇನೇನೋ ಇಲ್ಲ ಈಕೆಯದೇ ವಿಡಿಯೋಗಳನ್ನ ಇಟ್ಕೊಂಡಿದ್ರು, ಸ್ನಾನ ಮಾಡೋದು, ಇಲ್ಲ ಗಂಡನ ಜೊತೆ ಇರೋದು, ಈಕೆಗೆ ಇನ್ಯಾವ್ಯಾವ ರೀತಿಯಾದಂತ ಬೆದರಿಕೆ ಹಾಕಿದ್ರು, ಅಥವಾ ಈಕೆಯ ಗಂಡನನ್ನ ಸಾಯಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು, ಮಗುನ್ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆನ ಹಾಕಿದ್ರು, ಇಲ್ಲ ಹಣ ಕೊಡ್ತೀವಿ ಅಂತ ಕರ್ಕೊಂಡೋಗಿದ್ರು, ಯಾರಿಗ್ ಗೊತ್ತು. ಅವರು ಒಟ್ನಲ್ಲಿ ಒಂದ್ ಹೇಳ್ತೀನಿ, ನಿಮ್ಮ ವೀಕ್ನೆಸ್ ಏನಿದೆ, ನಿಮ್ಮ ಏನು ದುರ್ಬಲತೆ ಅನ್ನೋದೇನಿದೆ, ಆ ದುರ್ಬಲತೆಯನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತಾರೆ. ನೀವು ಅದರಲ್ಲಿ ಸಿಕ್ಕಾಕೊಂಡ್ರೆ ಹಣ್ಣಿನ ಸಿಪ್ಪೆನ ಹಿಂಡೋದಿಲ್ವಾ ಹಂಗೆ ಹಿಂಡು ಬಿಡ್ತಾರೆ. ಇನ್ ಮುಂದೆನಾದ್ರೂ ಅರ್ಥವನ್ನ ಮಾಡ್ಕೊಳ್ಳಿ. ನಾನು ಯಾಕೆ ಖಂಡಿತವಾಗಿಯೂ ನಾನು ಒಂದು ಮಾತನ್ನ ಹೇಳಲೇಬೇಕು ಇವತ್ತು. ಇನ್ನೂ ಒಂದ್ 2 ನಿಮಿಷ ವಿಡಿಯೋ ಹೋದ್ರೂ ಪರವಾಗಿಲ್ಲ. ಕೆಲವೊಂದಷ್ಟು ಜನ ನನಗೆ ಹೇಳ್ತಿರ್ತಾರೆ, ನೀನ್ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನೆ ನಿಂದು ಹಾರಾಟ ಹೋರಾಟಗಳಲ್ಲೆಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ನೀನು ಯಾವುದು ವರ್ಕ್ ಮಾಡಿಲ್ಲ ಹಾಗೆ ಹೀಗೆ ಅಂತ. ನಾನು ಇವತ್ತೂ ಹೇಳ್ತೀನಿ, ಇದುವರೆಗೂ ನಾನು 21 ಹೆಣ್ಣುಮಕ್ಳನ್ನ ಮತಾಂತರದ ಜಾಲದಿಂದ ನಾನು ಹೊರಗಡೆ ತಂದಿದ್ದೀನಿ. ಇವತ್ತಿಗೂ ಸಹ ಆ ಹೆಣ್ಣುಮಕ್ಳು ಮದುವೆಯಾಗಿ ಮನೆಯಲ್ಲಿ ಸುಖವಾಗಿ ಗಂಡನ ಜೊತೆ ಬದುಕನ್ನ ಕಟ್ಕೊಂಡಿದ್ದಾರೆ. ಅವನ್ನೆಲ್ಲ ನಾವು ಹೊರಗಡೆ ಹೇಳೋದಕ್ಕಾಗೋದಿಲ್ಲ. ಇಂತಿಂತವ್ರನಿಂದ ಬಲೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಅಂತ. ಮನಸ್ಸಿಗೆ ಏನ್ ಖುಷಿ ಅಂತಂದ್ರೆ, ಆ ಹೆಣ್ಣು ಮಕ್ಕಳನ್ನ ಎತ್ತಿದ್ದಂತಹ ತಂದೆ ತಾಯಂದಿರು ಅಲ್ಲೆಲ್ಲರೂ ಸಿಕ್ಕಿದಾಗ, ನಿಮ್ಮಿಂದ ಇವತ್ತು ನಮ್ಮ ಮಗಳು ತುಂಬಾ ಚೆನ್ನಾಗಿದಾರಪ್ಪ, ದೇವ್ರು ನಿನ್ನೂ ಚೆನ್ನಾಗಿಡ್ಲಿ ಅಂತ ಹೇಳ್ತಾರೆ. ನಮ್ಗೆ ಅಷ್ಟು ಸಾಕು. ಈ ರೀತಿಯಾಗಿ ಮಾಡ್ಕೊಂಡ್ ಬಂದಂತವ್ರು ನಾವೆಲ್ಲ. ಇವಾಗ ನಾನು ಯಾವ ಹೆಣ್ಮಕ್ಳನ್ನು ಎಲ್ಲಾರು ಹಾಳಾಗಿ ಹೋಗ್ಬಿಡ್ಲಿ, ಏನಾರು ಮಾಡ್ಕೊಂಡು ಹಾಳಾಗಿ ಹೋಗ್ತಿರ್ಲಿ, ನಾನು ಹೆಣ್ಮಕ್ಳು ವಿಚಾರಕ್ಕೆ ಹೋಗೋದಿಲ್ಲ. ಹೀಗೆ ಒಂದ್ ಹೆಣ್ಮಕ್ಳನ್ನ ಸೇವ್ ಮಾಡ್ದು, ಅವ್ರ ಅಪ್ಪ ಅಮ್ಮ ಏನಂದ್ರು ಗೊತ್ತಾ, ನಮ್ಮನೆ ಹೆಣ್ಮಕ್ಳು ಬಗ್ಗೆ ನಿಮ್ಗೇನ್ ಗೊತ್ತು, ನಮ್ಗ್ ತುಂಬಾ ಚೆನ್ನಾಗ್ ಗೊತ್ತು, ನೀನೇನ್ ತಲೆ ಕೆಡಿಸ್ಕೊಳ್ಳೋದು ಹೋಗಲಿ ಅಂತಂದ್ರು. ನಮ್ಗಂಗ್ ಬೈದಿ ಆದ್ಮೇಲೆ 3 ತಿಂಗಳಿಗೆ ಅವ್ರ ಮನೆ ಮಗಳು ಓಡೋಗ್ಬಿಟ್ಲು. ಇವತ್ತು ಇಲ್ಲೇ ಹಿಂಗ್ ಕಾಣಿಸ್ತಾ ಇರ್ತಾರೆ, ಹಿಂಗೆ ಹಿಂಗೆ ನೋಡ್ತಾ ಇರ್ತೀನಿ ಈ ರೀತಿಯಾಗಿ. ಅಕ್ಕಪಕ್ಕದಲ್ಲಿರುವಂತಹ ಹೆಣ್ಮಕ್ಳುಗಳಿಗೆ ದಯಮಾಡಿ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಹಾಗೆ ತಂದೆ ತಾಯಿಂದಿರು ಯಾರಾದ್ರೂ ಮನೆಯಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ, ಹೆಣ್ಮಕ್ಳು ತುಂಬಾ ಸಾಫ್ಟ್, ತುಂಬಾ ಬೇಗ 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 ಟ್ರ್ಯಾಪ್ ಮಾಡ್ಬಿಡ್ಬೋದು. ಅದನ್ನ ಕಲ್ಸ್ಕೊಡುವಂತಹ ಕೋಚಿಂಗ್ ಸೆಂಟರ್ಗಳೆಲ್ಲ ಇದಾವೆ. ನಿಮ್ಗೆ ಇದನ್ನ ಹೇಳದ್ ಮರ್ತೆ. ಒಂದು ಹುಡುಗಿನ ಯಾವ ರೀತಿಯಾಗಿ ಬಲೆಯಲ್ಲಿ ಬೀಳ್ಸ್ಕೊಳ್ಬೇಕು, ಆಕೆಯನ್ನ ಯಾವ ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡ್ಕೊಳ್ಬೇಕು, ಯಾವ ಮಾರ್ಗದಿಂದ ಹೋದ್ರೆ ಅವಳು ತಮ್ಮ ಬಲೆ ಒಳಗಡೆ ಬೀಳ್ತಾಳೆ. ಈ ಮುಂಡೇವ ತಿರ್ಪೆ ಶೋಕಿ ಮಾಡೋ ಮುಂಡೇವ, ನೀವು ಕಣ್ಮುಂದೆ ನೋಡೋ ಹುಡುಗನೇ ಬೇರೆ, ಅವನ ಹಿನ್ನೆಲೆನೇ ಬೇರೆ ಇರ್ತದೆ. ನೋಡಕ್ ಮಾತ್ರ ಮುಂದ್ಗಡೆ ಹಿಂಗ್ ಕಾಣಿಸ್ತಿರ್ತಾನೆ, ಅವನ್ ಹಿಂದೆ ಒಟ್ನಲ್ಲಿ ನಿಮ್ಗೇನಾದ್ರು ತೇವಲೇನಾರು ಹೆಚ್ಚಾಗಿತ್ತು ಅಂತಂದ್ರೆ, 20 ಜನ ಜೊತೆ 30 ಜನ ಜೊತೆ ಸಂಸಾರ ಮಾಡೋ ತೇವಲಿತ್ತು ಅಂದ್ರೆ ಹೋಗ್ಬಿಟ್ಟು ಎಂಜಾಯ್ ಮಾಡಿ, ಇಲ್ಲ ಹಾಳಾಗೋಗಿ, ಇಲ್ಲ ಅಂದ್ರೆ ಟಿಕೆಟ್ ತೆಗೆದುಕೊಳ್ಳಿ ಅಂತ ಹೇಳ್ತಾ, ನಿಮ್ಗಂತೂ ನಾವುಗಳು ಬುದ್ಧಿವಾದವನ್ನ ಹೇಳಕ್ಕಾಗೋದಿಲ್ಲ, ನೀವು ಕಲಿಯೋದಿಲ್ಲ ಅಂತ ದರಿದ್ರದವು ಇಂದು ಹೆಣ್ಮಕ್ಳುಗಳು ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.